ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ರುಚಿಕರವಾದ ಟೀಯನ್ನು ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೇನೆ. ಇದು ಡೈಜೆಷನ್ ಪವರ್ಗೆ ಸಹ ಒಳ್ಳೆಯದು ಮತ್ತು ಶೀತ ಆಗಿದ್ದರೆ ಸಹ ಶೀತ ಕೆಮ್ಮನ್ನು ಸಹ ಕಡಿಮೆ ಮಾಡುತ್ತೆ. ಅದಕ್ಕಾಗಿ ನಾನೊಂದು ಪಾತ್ರೆನ ತಗೊಂಡಿದ್ದೇನೆ. ಇಲ್ಲಿ 1 ಗ್ಲಾಸ್ನಷ್ಟು ನೀರು ತಗೊಳ್ತೇನೆ. ನಾನು ಒಂದು ಸಣ್ಣ ಗ್ಲಾಸಲ್ಲಿ ನೀರು ತಗೊಳ್ತೇನೆ. ಇದು ನೀರು ಕುದೀತಾ ಇರುವಾಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಿನಷ್ಟು ಆಗುವಷ್ಟು ಚಹಾ ಪುಡಿ ತಗೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಕುದಿಬೇಕು. ಈಗ ನಾನು ನನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಅದನ್ನು ತೋರಿಸ್ತಿದ್ದೇನೆ. ಮೊದಲನೇದಾಗಿ ಶುಂಠಿ, 1 ಏಲಕ್ಕಿ ಮತ್ತು 4 ಕಾಳು, ಏನಂತ ಹೇಳಿದರೆ ಪೆಪ್ಪರ್, ಕಾಳು ಮೆಣಸನ್ನು ಯೂಸ್ ಮಾಡ್ತಿದ್ದೇನೆ. ಇದನ್ನು ಚೆನ್ನಾಗಿ ಜಜ್ಜಬೇಕು. ನೀವು ಶುಂಠಿ ಏನಾದರೂ ಡ್ರೈ ಇದ್ದರೆ ಅದನ್ನು ಪೌಡ್ರ್ ಮಾಡಿಕೊಂಡು ಸಹ ಇಟ್ಟು ಚಹಾ ಪುಡಿ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಇಟ್ಟರೆ ಸಹ ಆಗುತ್ತೆ, ಡೈಲಿ ಕುಡಿಬೇಕಂತ ಅನಿಸಿದರೆ. ಇಲ್ಲದಿದ್ದರೆ ಈ ಥರ ಪುಡಿ ಮಾಡಿಕೊಂಡು ಆವಾಗಲೇ ತಕ್ಷಣಕ್ಕೆ ಪುಡಿ ಮಾಡಿಕೊಂಡು ಹಾಕ್ಬೋದು. ಈಗ ಇದನ್ನು ನಾನು ಕುದೀತಿರುವ ಟೀಗೆ ಹಾಕ್ತಾ ಇದ್ದೇನೆ, ಕುದಿಲಿಕ್ಕೆ ಬಿಡ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದಕ್ಕೀಗ 1 ಸ್ಪೂನು ಅಷ್ಟು ಸಕ್ಕರೆ ಹಾಕ್ತಿದ್ದೇನೆ. ನೀವು ಸ್ವೀಟ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕಷ್ಟು ಅನುಗುಣವಾಗಿ. ಮತ್ತು ನಾನೀಗ ಟೀ ಕುದೀತಿರುವಾಗ 1 ಗ್ಲಾಸ್ನಷ್ಟು ಹಾಲು ತಗೊಳ್ತಾ ಇದ್ದೇನೆ. ಸಣ್ಣ ಗ್ಲಾಸಲ್ಲಿ ಎಷ್ಟು ನೀರು ತಗೊಂಡಿದ್ದೇನೆ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಹಾಲು ತಗೊಂಡಿದ್ದೇನೆ. ಈಗ ಇದು ಸಹ ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಇಲ್ಲಿ 4 ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿದ್ದೇನೆ. ಅದರಲ್ಲಿ ಯಾವುದಂತ ಹೇಳಿದರೆ ಫಸ್ಟ್ ಅದು 3 ನೋಡಿದ್ದೀರಿ. ಈಗ ಇದು 4ನೇಯದ್ದು ಪುದೀನ ಎಲೆ. ಇದನ್ನು ಹಾಕಿ ಸ್ವಲ್ಪ ಫ್ಲೇವರ್ಗೋಸ್ಕರ ಅಷ್ಟೇ ಇದು, ಮತ್ತು ಶೀತ ಕಡಿಮೆ ಆಗುತ್ತೆ. ಕುದಿಸಿದ್ರೆ ಸಾಕು. ಈಗ ಸ್ಟವ್ ಆಫ್ ಮಾಡಿದ್ದೇನೆ ನಾನು. ಇದನ್ನು ಈಗ ಫಿಲ್ಟರ್ ಮಾಡ್ತೇನೆ. ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್, ಒಳ್ಳೆ ಆರಾಮ ಬರ್ತಾ ಇದೆ ಮಿಂಟದ್ದು ಮತ್ತು ಏಲಕ್ಕಿಯದ್ದು. ನೋಡಿ, ನಮ್ಮದು ಈಗ ಟೀ ರೆಡಿ ಆಗಿದೆ ನೋಡಿ.